ನೆನ್ಸ್ಕೊಳಕ್ಕೂ ಆಗ್ತಿಲ್ಲ ಅಜ್ಜಿ ಇಲ್ಲ ಅಂತ. ಅಪ್ಪನ ಕಡೆನೂ ಅಜ್ಜಿ ತಾತ ಇಲ್ಲ, ಅಪ್ಪನಿಗೂ ಅಪ್ಪ ಅಮ್ಮ ಇಲ್ಲ, ಈಗ ಅಮ್ಮನಿಗೂ ಅಪ್ಪ ಅಮ್ಮ ಇಲ್ಲ. ತುಂಬ ನೋವಾಗುತ್ತೆ, ತುಂಬ ನೋವಾಗುತ್ತೆ ಅಂದರೆ ಬೇಡಪ್ಪ, ಯಾರಿಗೂ ಈ ಥರ ಕಷ್ಟನೂ ಬೇಡ. ಹೆವಿ ನೋವಾಗ್ತಿದೆ ಕೈ, ಅಮ್ಮ ಸಖತ್ ಪೇನ್ ಆಗ್ತಿದೆ. ಇನ್ನೂ ಇದೆ. ಹಾಯ್, ನಾನು ಲಾಸ್ಟ್ ಹಾಸ್ಪಿಟ್ಲಿಗೆ ಹೋದಾಗ ಒಂದು ವಿಡಿಯೋ ಹಾಕಿದ್ದೆ. ಅದು ದಪ್ಪದು ಗುಳ್ಳೆಗಳಾಗಿತ್ತು ಅಂತ ಹೇಳ್ಬಿಟ್ಟು. ಸೊ ಆ ಗುಳ್ಳೆ ಒಡೆಯುತ್ತೆ ಆಟೋಮೆಟಿಕ್ ಆಗಿ ಅಂತ ಡಾಕ್ಟರ್ ಹೇಳಿದರು. ಆ್ಯಂಡ್ ನನಗೆ ಬಿಸಿಲಿಗೆ ಹೋಗಿ ಕೂತ್ಕೊಳ್ಳಿ ಅದು ಇದು ಅಂತೆಲ್ಲ ಕಮೆಂಟ್ ಆಗ್ತಾ ಇದ್ರಿ. ಬಿಸಿಲಿಗೆ ಹೋದ್ರೂ ಸಮೇತ ಒಳಗಡೆ ಬ್ಯಾಂಡೇಜ್ ಇದೆ, ಅದಕ್ಕೆ ಬಿಸಿಲೇ ತಾಗಲ್ಲ ನನಗೆ. ಸೊ ಏನು ಹೇಳಿದಾರೋ ಅದನ್ನೆಲ್ಲ ಮಾಡ್ತಾ ಇದೆ, ಎಕ್ಸಸೈಸ್ ಎಲ್ಲ ಮಾಡ್ತಾ ಇದೆ. ಅವ್ರು ಹೇಳಿದ್ರು ಆಟೋಮೆಟಿಕ್ ಆಗಿ ಒಡೆದೋಗುತ್ತೆ, ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿದ್ರು. ನಮಗೊಂಥರ ಗಾಬರಿ ಅಲ್ವಾ. ಸೊ ಇವತ್ತು ಆ್ಯಕ್ಚುಲಿ ಆ ಗುಳ್ಳೆ ಒಡೆದಿದೆ ನೋಡಿ. ಅಂದರೆ ನೋಡಿ, ಬ್ಯಾಂಡೇಜ್ ಎಲ್ಲ ಪೂರ್ತಿ ಒದ್ದೆ ಆಗ್ಬಿಟ್ಟೈತೆ, ಫುಲ್ಲು ಪಸ್ಸು ನೋಡಿ, ಪೂರ್ತಿ ಪಸ್ಸಾಗ್ಬಿಟ್ಟಿದೆ ಬ್ಯಾಂಡೇಜು. ಸೊ ಗುಳ್ಳೆ ಒಡೆದಿದೆ. ಡಾಕ್ಟ್ರಿಗೆ ಕಾಲ್ ಮಾಡಿ ಕೇಳಿದ್ದಕ್ಕೆ ಡ್ರೆಸ್ಸಿಂಗ್ ಮಾಡಬೇಕು, ಅದಿಲ್ಲಾಂದರೆ ಇನ್ಫೆಕ್ಷನ್ ಆಗುತ್ತೆ, ಅದು ಪಸ್ಸಲ್ವಾ. ಸೊ ಬಾ ಅಂತ ಹೇಳಿದ್ದಾರೆ. ಇವತ್ತು ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ ಒಂದು ಡ್ರೆಸ್ಸಿಂಗ್ನ ಮಾಡಿಸ್ಕೊಂಡು ಬರೋದಕ್ಕೆ. ಆ್ಯಂಡ್ ಇನ್ನೊಂದು ವಿಚಾರ ಹೇಳಬೇಕಾಗಿತ್ತು. ಆ್ಯಕ್ಚುಲಿ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ನಮ್ಮಮ್ಮ ಅವರಮ್ಮ ತೀರ್ಕೊಂಡ್ರು. ಏಜ್ ಆಗಿತ್ತು. ಲಾಸ್ಟ್ ಟೈಮು ನಾನು ಅಮ್ಮ ವಿಡಿಯೋ ಮಾಡ್ಕೊಂಡು ಬಂದಿದ್ರು ಗೊತ್ತಾ, ಎಲ್ಲರೂ ಅಕ್ಕ ತಂಗಿರೆಲ್ಲ ಊಟ ಮಾಡ್ಕೊಂಡು ತಿಂಡಿ ಮಾಡಿಕೊಂಡು. ಸೊ ಅದೇ ಲಾಸ್ಟು, ಅಜ್ಜಿನ ಕಳ್ಕೊಂಡ್ವಿ ನಾವು. ಸೊ ಹಬ್ಬದ ಹಿಂದಿನ ದಿನ, ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಅಜ್ಜಿ ತೀರ್ಕೊಂಡ್ರು. ಅದಾದಮೇಲೆ ಸ್ವಲ್ಪ ಆನ್ ಆ್ಯಂಡ್ ಆಫಲ್ಲಿದೆ, ಎಲ್ಲ ಮಾಡ್ತಿದ್ದೀವಿ, ಅಮ್ಮಂಗೆ ಧೈರ್ಯ ಹೇಳಿದ್ದೀವಿ. ಏಜ್ ಆಗಿತ್ತು ಮತ್ತು ತುಂಬ ಆರೋಗ್ಯ ಸಮಸ್ಯೆ ಇತ್ತು, ಹಾರ್ಟ್ ಅಟ್ಯಾಕ್ ಆಯಿತು ಅವರಿಗೆ, ಮಲಗಿದ್ದಲ್ಲೇ ಹೋಗಿದ್ರು. ಎಲ್ಲ ಮಾಡ್ತಾಯಿದ್ದೀವಿ, ಒಂದೊಂದನೇ ಕಾರ್ಯಗಳನ್ನ ಮಾಡ್ತಾಯಿದ್ದೀವಿ, ಅದನ್ನು ಇದು ಮಾಡ್ತಿದ್ದೀವಿ. ಸೊ ಇವತ್ತು ನನ್ನ ಜೊತೆಗೆ ಅಮ್ಮ ಬರ್ತಾಯಿಲ್ಲ ಆಸ್ಪತ್ರೆಗೆ, ಬಿಕಾಸ್ ಅವರು ಇವತ್ತು ಅಂದರೆ ನಮ್ಮ ಅಜ್ಜಿ ತೀರ್ಕೊಂಡು ಇವತ್ತು 3ನೇ ದಿನ. ಅವರೆಲ್ಲ ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದಾರೆ. ನಾನು ಆಗಲ್ಲ ನನ್ನ ಕೈಲಿ, ಯಾಕಂದರೆ ಇದು ಪಸ್ ಬೇರೆ ಆಗಿ ಕಾಲು ತುಂಬ ಸ್ವೆಲ್ಲಿಂಗ್ ಆಗಿದೆ, ಮೊನ್ನೆಯಿಂದ ಓಡಾಡಿರೋದು ಸ್ವಲ್ಪ ಸ್ಟ್ರೈನ್ ಆಗಿದೆ, ನಾನು ಹೋಗೋಕ್ಕಾಗ್ತಾ ಇಲ್ಲ. ಅದಕ್ಕೇ ಅಮ್ಮ ಅವ್ರ ಅಕ್ಕ ತಂಗಿರು ಎಲ್ಲರೂ ಕಾರಲ್ಲಿ ಹೋಗ್ತಾ ಇದ್ದಾರೆ. ಸೊ ನಾನು ಮನೇಲೇ ಇದ್ದೀನಿ. ಅಂದರೆ ನಾನಿವಾಗ ಆಸ್ಪತ್ರೆಗೆ ಹೋಗಬೇಕು. ಇವತ್ತು ಒಬ್ಬಳೇ ಹೋಗ್ತಾ ಇದ್ದೀನಿ ಆಟೋದಲ್ಲಿ, ಬಿಕಾಸ್ ಇದು ಕಂಪ್ಲೀಟಾಗಿ ಪಸ್ ಏನಿದೆಯಲ್ಲ ಇದನ್ನು ಕ್ಲೀನ್ ಮಾಡಿಸ್ಕೊಂಡು ಬರಬೇಕು ನಾನು. ಸೊ ನಾನು ಒಬ್ಬಳೇ ಹೋಗ್ಬಿಟ್ಟು ಬರ್ತೀನಿ. ಅಜ್ಜಿನ ಕಳ್ಕೊಂಡಿದ್ದು ತುಂಬ ಬೇಜಾರಾಯಿತು. ಬಟ್ ಅವ್ರು ಅಷ್ಟೊಂದು ಅನುಭವಿಸ್ತಾ ಇದ್ದಿದ್ದು ನಮಗೂ ನೋಡೋಕ್ಕಾಗ್ತಿರಲಿಲ್ಲ. ತುಂಬ ಅಂದರೆ ತುಂಬ ಆರೋಗ್ಯ ಹಾಳಾಗಿತ್ತು. ಸೊ ಎಲ್ಲೋ ಒಂದು ಕಡೆ ನೆಮ್ಮದಿಯಾಗಿ ಸೇರಿಕೊಂಡ್ರು ಅಂತ ಅಂದ್ಕೊಂಡು ಸಮಾಧಾನ ಮಾಡ್ಕೋಬೇಕು. ಏಜ್ ಆಗಿತ್ತು, 71 ಇಯರ್ಸ್ ಆಗಿತ್ತು. ಸೊ 3 ಜನ ಮಕ್ಕಳು ಇದ್ದಿದ್ದು ನಮ್ಮ ಅಜ್ಜಿಗೆ. ನಮ್ಮಮ್ಮ ಕೊನೆ ಮಗಳು. ಇನ್ನು ತಾತನೂ ಇಲ್ಲ, ಅಜ್ಜಿನೂ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಲೈಫ್ ಸರ್ಕಲೇ ಇಷ್ಟಲ್ವಾ, ಒಂದು ಹುಟ್ಟು ಅಂದರೆ ಒಂದು ಸಾವು ಅಂತ ಖಚಿತ. ಸೊ ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಲೈಫ್ ಮಸ್ಟ್ ಗೋ ಆನ್ ಆ್ಯಂಡ್ ಲೈಫ್ ಮುಂದಕ್ಕೆ ಸಾಗಲೇಬೇಕು. ಸೊ ಅಮ್ಮಂಗೆ ಧೈರ್ಯ ಹೇಳಿದ್ದೀನಿ, ಇನ್ನೇನೇನು ಹೇಳೋಕ್ಕಾಗಲ್ಲ. ಸೊ ಆಸ್ಪತ್ರೆಗೆ ಹೋಗಿ ಬರೋಣ. ಅಮ್ಮನೂ ಇವತ್ತು ಅವ್ರ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಇವತ್ತು ನಾನು ಒಬ್ಬಳೇ ಮನೇಲಿ. ಸೊ ಇದೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಒಳಗೆ ಏನಾಗಿದೆ ಅಂತ ತೋರಿಸ್ತೀನಿ. ನಮ್ಮಮ್ಮ ಇವಾಗ ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇದ್ದಾರೆ, ಅಸ್ಥಿ ಬಿಡೋಕ್ಕೆ ಹೋಗ್ತಾ ಇದ್ದಾರೆ. ಅವ್ರ ಅಮ್ಮಂದು ಇವತ್ತು 3rd ಡೇ. ನಾನು ಹೋಗ್ತಿಲ್ಲ, ಅಮ್ಮ ಅವ್ರ ಅಕ್ಕಂದ್ರೆಲ್ಲ ಹೋಗ್ತಾ ಇದ್ದಾರೆ. ಹೆಣ್ಮಕ್ಳೇ ನಿಂತ್ಕೊಂಡು ಮಾಡ್ತಾ ಇರೋದೆಲ್ಲನೂ. ಕಾರಲ್ಲಿ ಹೋಗ್ಬಿಟ್ಟು ಬರ್ತಾರೆ. ಅಮ್ಮ ನನಗೆ ಓಟ್ಸ್ ಮಿಲ್ಕ್ ಶೇಕ್ ಮಾಡಿ ಇಟ್ಟು ಹೋಗಿದ್ರು, ಬಿಕಾಸ್ ನಾನು ಮೆಡಿಸಿನ್ ತೊಗೊಬೇಕಲ್ವಾ, ಅದಕ್ಕೆ ಕುಡ್ಕೊಂಡು ಹೋದರೆ ಮಧ್ಯಾಹ್ನ ತನಕ ನಾನು ನರಳೋಗಿರ್ತೀನಿ. 1.5 ಗ್ಲಾಸ್ ಕುಡಿದ್ರೆ ಹೊಟ್ಟೆ ತುಂಬ ಹೋಗುತ್ತೆ. ಆ್ಯಂಡ್ ಸಖತ್ ಬೆಳಗ್ಗೆ ಫುಲ್ ಆ್ಯಕ್ಟಿವ್ ಆಗಿರುತ್ತೆ ಬಾಡಿ. ಅಮ್ಮ ಒಂದು ವಿಡಿಯೋ ಕಳಿಸಿದ್ರು, ಅದು ನೋಡ್ಬಿಟ್ಟು ತುಂಬ ಬೇಜಾರಾಯಿತು ನನಗೆ. ಅಗ್ನಿ ಸ್ಪರ್ಶ ಮಾಡಿರ್ತಾರೆ, ಅಗ್ನಿ ತತ್ವ ಆಯಿತು, ಅದು ಗಾಳಿಯ ಮೂಲಕ ಆಕಾಶಕ್ಕೆ ಹೋಗ್ತದೆ, ವಾಯುತತ್ವ ಆಕಾಶ ತತ್ವ ಆಯಿತು, ಉಳಿದಿರುವಂಥದ್ದು ಜಲತತ್ವ. ವಿಘ್ನೇಶ್ವರ ತೆಗೆದುಕೊಂಡು ಬಿಟ್ಟಿರುವಂತಹ ಶೇಷಗಳನ್ನು ಸಂಗ್ರಹಣೆ ಮಾಡಿ ಅದಕ್ಕೆ ಪಂಚಗವ್ಯ ಸ್ನಪನ ರುದ್ರಾಭಿಷೇಕವನ್ನು ಮಾಡಿ ಜಲದಲ್ಲಿ ವಿಸರ್ಜನೆ ಮಾಡುವುದರಿಂದ ಜಲತತ್ವ ಆಯಿತು ಅಂತ. 5 ತತ್ವಗಳಿಂದ ಬಂದಿರುವಂತಹ ದೇಹವನ್ನು 5 ತತ್ವಗಳಿಗೆ ಲೀನ ಮಾಡಿದ್ದಾಯಿತು. ಮತ್ತು ಇವತ್ತು ನಿಮ್ಮ ತಾಯಿಯವರ ಒಂದು ಸೂಕ್ಷ್ಮ ಶರೀರವನ್ನು ಕರ್ಕೊಂಡು ಹೋಗೋದಕ್ಕೆ ಯಮದೂತರು ಬರ್ತಾರೆ, ಪ್ರೇತಸಕ ಯಮ ಮತ್ತು ಸ್ಮಶಾನವಾಸಿ ರುದ್ರ ಅಂತ. ಅವರಿಗೆ ಇವತ್ತು ದಕ್ಷಿಣ ದ್ವಾರದಲ್ಲಿ ಯಮನ ದರ್ಶನ ಆಗ್ತದೆ. ಅಲ್ಲಿ ಚಿತ್ರಗುಪ್ತರಿಂದ ಅವರ ಪಾಪ ಪುಣ್ಯಗಳ ತುಲನೆ ಆಗುತ್ತೆ. ಪಾಪ ಪುಣ್ಯಗಳ ತುಲನೆ ಆದ ನಂತರ ಮತ್ತೆ ಕಳಿಸ್ಕೊಡ್ತಾರೆ, ಯಾರು ನಿಮ್ಮ ಪರವಾಗಿ ಭೂಮಿಯಲ್ಲಿ ಕರ್ಮಗಳನ್ನು ಮಾಡ್ತಾ ಇದ್ದಾರೋ ಈ ಅಂತ್ಯೇಷ್ಟಿ ಕರ್ಮಗಳನ್ನು,
ಆ ಕರ್ಮಗಳನ್ನೆಲ್ಲ ಸ್ವೀಕಾರ ಮಾಡಿ 10ನೇ ದಿನ ಬಂಧು ಬಾಂಧವರು ಇಷ್ಟ ಮಿತ್ರರು ಎಲ್ಲರೂ ಬಂದು ತನ್ನ ಧರ್ಮದ ಒಂದು ಪಾಲನ್ನು ಕೊಡ್ತಾರೆ ನಿಮಗೆ. ಆ ಧರ್ಮದ ಪಾಲನ್ನು ತಗೊಂಡು ಆ ಧರ್ಮದ ಪಾಲು ಹೆಚ್ಚಾಗಲಿ, ಪಾಪಗಳು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಜನರಿಂದ ಮರಣದವರೆಗೂ ಗೊತ್ತಿದ್ದೋ ಗೊತ್ತಿಲ್ಲದೆ ತಪ್ಪಾಗಿದ್ದ ಪಕ್ಷದಲ್ಲಿ ಅಥವಾ ಋಣದಿಂದ ಕೂಡಿದ್ದು ಹೋಗಿದ್ದರೆ ಆ ಪಾಪಗಳ ತುಲನೆ ಕಮ್ಮಿಯಾಗಿ ನಿಮಗೆ ಸ್ವರ್ಗಾದಿ ಲೋಕ ಪ್ರಾಪ್ತಿಯಾಗಲಿ, ನರಕ ದರ್ಶನ ಆಗೋದು ಬೇಡ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಹಾಗಾಗಿ ಇಲ್ಲಿಂದ ಪ್ರಯಾಣ ಬೆಳೆಸಬೇಕಾದ್ರೆ ಏನೇನು ಬೇಕೋ ಸಲಕರಣೆಗಳನ್ನು ಕೊಟ್ಟು ಕಳಿಸುವಂಥದ್ದಕ್ಕೆ ಇವತ್ತಿನ ಕರ್ಮ ವೇದಿಕಾರಾಧನೆ ಅಂತ ಹೇಳೋದು. ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕಾದ್ರೆ, ಊರಿಗೆ ಯಾವುದಕ್ಕಾದ್ರೂ ಹೋಗಬೇಕಾದ್ರೆ ಹೇಗೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡು ಹೋಗ್ತೀವೋ ಅದೇ ರೀತಿಯಾಗಿ ಕಾಲ ಕಾಲಕ್ಕೆ ತಕ್ಕಂಗೆ ಮಳೆ ಇದ್ದರೆ ಛತ್ರಿಯೆಲ್ಲ ಎತ್ತಿಟ್ಕೋತೀವಿ. ಯಾವ ರೀತಿ ಏನು ಬೇಕೋ ಅದನ್ನೆಲ್ಲ ಹೇಗೆ ಸಿದ್ಧತೆ ಮಾಡ್ಕೊಂಡು ಹೋಗ್ತೀವೋ ಅದೇ ರೀತಿ ಅವ್ರು ಬಂದಾಗ ಅವರಿಗೆ ಪ್ರಯಾಣದಲ್ಲಿ ಯಾವುದೇ ರೀತಿಯಾದಂತಹ ಅನಾನುಕೂಲ ಆಗದೇ ಇರಲಿ ಅಂತ ಸಿದ್ಧತೆಗಳನ್ನು ಮಾಡಿ ಕಳಿಸುವಂಥದ್ದಕ್ಕೆ ಇವತ್ತಿನ ಕರ್ಮ ವೇದಿಕಾರಾಧನೆ ಅಂತ ಹೇಳಿ. ಇಲ್ಲಿ ಯಾವುದೇ ಸಂಕಲ್ಪದಲ್ಲೂ ಅಷ್ಟೇ ಇಷ್ಟಕಾಮ್ಯಾರ್ಥ ಏನು ಕೇಳೋ ಹಾಗಿಲ್ಲ. ಇಲ್ಲ ಧರ್ಮಾರ್ಥ ಕಾಮ್ಯ ಮೋಕ್ಷ ಚತುರ್ವಿಧ ಅಂತ ಕೇಳೋ ಹಾಗಿಲ್ಲ. ಏನೋ ಅವರ ಸದ್ಗತಿ, ಆ ಸದ್ಗತಿಯನ್ನು ಕೋರ್ಕೊಂಡು ಕಾರ್ಯಕ್ರಮವನ್ನು ಮಾಡುವಂಥದ್ದು. ಪ್ರಾರ್ಥನೆ ಮಾಡ್ಕೊಳ್ಳಿ ಮನಸ್ಸಿನಲ್ಲಿ ಅವರ ಸೂಕ್ಷ್ಮ ಶರೀರಕ್ಕೆ. ಅವಳಲ್ಲೇ ಮುಳುಗ್ಬಿಟ್ರೆ ಆಯ್ತಾ ಅಷ್ಟೇ, ಅಲ್ಲೋಗಿ ಸ್ನಾನ ಮಾಡಲಿ ಒಳಗಡೆ. ಆ್ಯಕ್ಚುಲಿ ಅವರಲ್ಲಿ ಪೂಜೆ ಮಾಡ್ತಾ ಇದ್ದಾರೆ, ರುದ್ರಾಭಿಷೇಕ ಅಂತೇನೋ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಿದ್ದು ಮಾತು ಕೇಳ್ಬಿಟ್ಟೆ ನನಗೆ ಒಂಥರ ಆಗ್ಬಿಡ್ತು, ಅಂದರೆ ಮನ್ಸಿಗೆ ಬೇಜಾರಾಗ್ಬಿಡ್ತು. ಇನ್ನೂ ನಮ್ಮ ಅಜ್ಜಿ ನಮ್ಮನ್ನು ಬಿಟ್ಟೋಗಿದ್ದಾರೆ ಅಂತ ತೊಗೊಳಕ್ಕೆ ನನಗೆ ಮನ್ಸಿಗೆ ಆಗ್ತಾಯಿಲ್ಲ. ಹೆಂಗಾಗ್ಬಿಡುತ್ತೆ ಅಂದರೆ ಚಿಕ್ಕ ವಯಸ್ಸಲ್ಲಿ ಅಜ್ಜಿ ತಾತ ಮತ್ತು ಯಾರಾದರೂ ರಿಲೇಟಿವ್ಸ್ಗಳು ನಾವು ಚಿಕ್ಕವರಿದ್ದಾಗ ತೀರ್ಕೊಂಡ್ಬಿಟ್ರೆ ಅಷ್ಟೊಂದು ಗೊತ್ತಾಗಲ್ಲ ನಮಗೆ. ಚಿಕ್ಕ ವಯಸ್ಸಲ್ಲಿ ಅವ್ರ ಮೇಲೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಇದ್ರೂ ನಮ್ಗೆ ಆ ಭಾವನೆ ಅನ್ನೋದು ಬಂದಿರಲ್ಲ ಇನ್ನು. ಅದೇನೇ ನಾವೊಂದು ವಯಸ್ಸಿಗೆ ಬಂದು ಈ ಥರ ದೊಡ್ಡವರಾದಮೇಲೆ ಅವ್ರ ಜೊತೆ ಕಳೆದಿರುವಂಥ ಸಮಯಗಳಾಗಿರ್ಬೋದು ಎಲ್ಲನೂ ಇದ್ದು ಕಣ್ಣು ಮುಂದೆ ಎಲ್ಲನೂ ನೋಡಿದಾಗ ಈ ನೋವು ತೊಗೊಳೋದಿದೆಯಲ್ಲ ಸಿಕ್ಕಾಪಟ್ಟೆ ದೊಡ್ಡ ನೋವು ಅಂತ ಅನಿಸ್ತು ನನಗೆ. ನಾನು ತಾತನ ಕಳ್ಕೊಂಡಾಗ ತಾತ ತೀರೋಗಿ 20 ವರ್ಷ ಮೇಲಾಯಿತು. ಅವಾಗ ನಾನು ತುಂಬ ಚಿಕ್ಕವಳು, ನನಗೆ ಅವಾಗ ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ. ಏನು ಹುಡುಗಾಟದ ಸಮಯ, ಮಗು ಅವಾಗ, ನಾನು ಸ್ಕೂಲ್ಗೆ ಹೋಗ್ತಾ ಇದ್ದಿದ್ದು ಹುಡುಗಿ ಅವಾಗ, ಏನೂ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಇವಾಗ ಕಣ್ಮುಂದೆ ಅಜ್ಜಿನ ಕಳ್ಕೊಂಡಾಗ ಇವತ್ತಿಗೆ 3 ದಿನ ಆಯಿತು, ನನಗಿನ್ನೂ ಸುಧಾರಿಸ್ಕೊಳಕ್ಕಾಗ್ತಿಲ್ಲ. ನನ್ನ ಮೊಮ್ಮಗಳು ನಾನು, ನನಗೆ ಆಗ್ತಾಯಿಲ್ಲ. ಅಂದರೆ ಅಮ್ಮ ಅವ್ರು ಎಷ್ಟು ಮನಸ್ಸೊಳಗಡೆ ಅಮ್ಮನಿಗೆ ಎಷ್ಟು ನೋವಿರಬೇಡ, ಬಟ್ ತೋರಿಸ್ಕೊತಾ ಇಲ್ಲ. ಅವರು ತೋರಿಸ್ಕೊತಿಲ್ಲ, ನಾನು ತೋರಿಸ್ಕೊತಿಲ್ಲ, ಅಪ್ಪನೂ ತೋರಿಸ್ಕೊತಿಲ್ಲ. ಒಬ್ರಿಗೊಬ್ರು ದುಃಖನ ಒಬ್ರಿಗೊಬ್ರು ತೋರಿಸ್ಕೊತಿಲ್ಲ. ನಾನು ಹತ್ರ ಅಮ್ಮ ಅಳಕ್ಕೆ ಶುರು ಮಾಡ್ತಾರೆ, ಅಮ್ಮ ಹತ್ರ ನಾನು ಅಳಕ್ಕೆ ಶುರು ಮಾಡ್ತೀನಿ. ಏನಂತ ಗೊತ್ತಿಲ್ಲ, ಇಷ್ಟೊಂದು ಪರೀಕ್ಷೆನ ಮಾಡಬಾರ್ದು. ಒಂಥರ ಹೆಂಗಾಗ್ಬಿಡುತ್ತೆ ಅಂದರೆ ಇಷ್ಟೊಂದು ನೋವನ್ನ ತೊಗೊತಾ ಇದ್ದೀವಲ್ಲ, ಮನ್ಸಿಗೆ ತುಂಬ ಭಾರ ಅನಿಸುತ್ತೆ. ನನಗೆ ಸಖತ್ ಮನ್ಸಿಗೆ ಬೇಜಾರಾಗ್ಬಿಡ್ತು, ತೊಗೊಳಕ್ಕೆ ತುಂಬ ಕಷ್ಟ ಇದೆ. ಅಯ್ಯೋ ಏನೇನೋ ಫ್ಯೂಚರಲ್ಲೇ ನೆನೆಸ್ಕೊಂಡ್ರೆ ತುಂಬ ಭಯ ಆಗ್ತಾಯಿದೆ ನನಗೆ ಇವಾಗಲಿಂದನೇ. ಬೇಡಪ್ಪ, ಯಾರಿಗೂ ಈ ಥರ ಕಷ್ಟನೂ ಬೇಡ. ಮತ್ತು ತುಂಬ ಆತ್ಮೀಯರನ್ನ ಕಳ್ಕೊಳ್ಳುವಂಥ ನೋವಿದೆಯಲ್ಲ, ಅಯ್ಯೋ ತುಂಬ ಕಷ್ಟ ಆಗುತ್ತೆ. ತುಂಬ ಮಿಸ್ ಮಾಡ್ಕೊತೀನಿ ಅಜ್ಜಿನ, ತುಂಬ ಮಿಸ್ ಮಾಡ್ಕೊತೀನಿ. ನನಗೆ ನೆನೆಸ್ಕೊಳಕ್ಕೂ ಆಗ್ತಿಲ್ಲ ಅಜ್ಜಿ ಇಲ್ಲ ಅಂತ. ಅಪ್ಪನ ಕಡೆನೂ ಅಜ್ಜಿ ತಾತ ಇಲ್ಲ, ಅಪ್ಪನಿಗೂ ಅಪ್ಪ ಅಮ್ಮ ಇಲ್ಲ, ಈಗ ಅಮ್ಮನಿಗೂ ಅಪ್ಪ ಅಮ್ಮ ಇಲ್ಲ. ತುಂಬ ನೋವಾಗುತ್ತೆ ಅಂದರೆ ಇನ್ನೇನು ಫ್ಯಾಮಿಲಿಲಿ ಅಜ್ಜಿ ತಾತ ಯಾರೂ ಇಲ್ಲ. ಎಲ್ಡರ್ ಅಂತ ಯಾರು, ಹಿರಿ ತಲೆ ಅಂತೀನಿ ಯಾರೂ ಇಲ್ಲ ಫ್ಯಾಮಿಲೀಲಿ. ಅಯ್ಯಪ್ಪ ಬೇಡಪ್ಪ, ತುಂಬ ನೋವಾಗುತ್ತೆ. ನಮ್ಮ ಅಜ್ಜಿ ಎಲ್ಲೇ ಇರಲಿ, ಚೆನ್ನಾಗಿರಲಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ನಾನೊಬ್ಬಳೇ ಇದ್ದೀನಿ ಮನೇಲಿ, ಅದಕ್ಕೆ ನಿಮ್ಮ ಹತ್ರ ಹೇಳ್ಕೊತೈತೆ. ಅಮ್ಮನ ಮುಂದೆ ಹೇಳ್ಕೊಳಕ್ಕಾಗಲ್ಲ, ಅವರು ಓದ್ಬಿಡ್ತಾರೆ. ಯಪ್ಪ ಸುಧಾರಿಸ್ಕೊಳಕ್ಕಾಗ್ತಿಲ್ಲ ನನ್ನ ಕೈಲಿ. ನಾನು ಹೋಗೋಕ್ಕಾಗಿಲ್ಲ, ನನಗೆ ತುಂಬ ಕಾಲು ತಗೊಂಡ್ಬಿಟ್ಟಿತ್ತು ಮೊನ್ನೆ ಎಲ್ಲ, ಅದಕ್ಕೆ ನಾನು ಹೋಗೋಕ್ಕಾಗಲಿಲ್ಲ. ಬೇಡ, ಟ್ರಾವೆಲ್ ಮಾಡಿದ್ರೆ ಮತ್ತೇನಾದರೂ ಕಾಲು ಇದಾದರೆ ಅಂತ ಭಯ. ಇದು ಕೈ ಬೇರೆ ಹೊಲಿಗೆ ತೆಗ್ದಿಲ್ಲ, ಪಿನ್ಸ್ ತೆಗ್ದಿಲ್ಲ ನನಗೆ. ಮತ್ತು ಅದು ಹೇಳಿದ್ನಲ್ಲ, ಇವಾಗ ಆಸ್ಪತ್ರೆಗೆ ಹೋಗಬೇಕು, ನಾನೊಬ್ಬಳೇ ಆಟೋದಲ್ಲಿ ಹೋಗ್ಬಿಟ್ಟು ಬರ್ತೀನಿ. ನಾನು ಏನು ಹೇಳಬೇಕೋ ಗೊತ್ತಿಲ್ಲ, ನಮ್ಮ ಅಮ್ಮಂಗೆ ಹೆಂಗೆ ಸಮಾಧಾನ ಮಾಡಬೇಕು ಗೊತ್ತಿಲ್ಲ. ನಾನೇ ಸಮಾಧಾನ ಆಗ್ತಾಯಿಲ್ಲ, ನಮ್ಮ ಅಮ್ಮಂಗೆ ಹೆಂಗೆ ಸಮಾಧಾನ ಮಾಡಲಿ ಅಂತ ನನಗೆ ಗೊತ್ತಿಲ್ಲ. ಸಖತ್ ಬೇಜಾರಾಗುತ್ತಪ್ಪ, ಸಖತ್ ಬೇಜಾರಾಗುತ್ತೆ. ಸೊ ಎನಿವೇಸ್, ಇವಾಗ ಏನು ಮಾಡೋಕ್ಕಾಗಲ್ಲ,
ಕಾಲ ನಡಿಬೇಕು, ಜೀವನ ನಡಿಬೇಕು. ನನ್ನ ಆರೋಗ್ಯನ ನಾನು ನೋಡ್ಕೊಬೇಕು. ಈ ಸಮಯದಲ್ಲಿ ಆಸ್ಪತ್ರೆಗೆ ಹೋಗಿ ಬರ್ತೀನಿ, ಬನ್ನಿ. ಕೈ ಏನಾಗಿದೆ ತೋರಿಸ್ತೀನಿ. ಸ್ಟೂಡೆಂಟ್ ಕರೀರಿ ಒಂದು ನಿಮಿಷ ಅಲ್ಲಿ. ಶ್ವೇತಾ ಸಿಸ್ಟರ್, ಒಂದು ಸೂಚನೆ ಮೂಲ ಚಾರ್ಜ್ ಬರ್ಕೊಡಿ. ನನ್ನ ಫುಲ್ಲು ಒದ್ದೆ ಆಗ್ಬಿಟ್ಟಿತ್ತು. ನಾನು ಫೋನ್ ಮಾಡಿದೆ, ಹಬ್ಬ ಅಲ್ಲ ಯಾರೂ ಇರಲಿಲ್ಲ ಅಂದರು, ಅದಕ್ಕೆ ಇವತ್ತು ಬಂತು. ನಿನ್ನೆ ಹೌದು, ನಿನ್ನೆ ರಾಧಾ ಪೇಷಂಟ್ ಇದೆ ನೋಡಿ. ರಾಧಾ ಫೈಲ್ ಅದು ಬುಕ್ಕಲ್ಲಿ ಕೂಡ ಎಂಟ್ರಿ ಆಗಿಲ್ಲ, ಸ್ವಲ್ಪ ಎಂಟ್ರಿ ಮಾಡಿಬಿಟ್ಟು. ಅಲ್ಲ ಇಲ್ಲಿ ಕತ್ರಿ ನೋಡಿದ್ರೆ ಅಯ್ಯ ಅಂತ ಎಲ್ಲಾದರೂ ಟಚ್ ಆಗ್ಬಿಟ್ರೆ ಅಂತ ಭಯ ಆಗ್ತಾರೆ ನಮಗೆ. ಹಾಂ, ಬರೀ ಸೂಚನೆ ಮೂಲ ಅಷ್ಟೇ, ಚಾರ್ಜಸ್ ಏದಿಲ್ಲ. ನಾನು ಸರ್ ಮಂಡೆ ಬರೋಕ್ಕೆ ಹೇಳಿರಲಿಲ್ಲ ಇವ್ರಿಗೆ ಅಂತ ನಾನು. ಹ್ಞೂ, ಬಟ್ ಅದು ಇದಾಯ್ತಲ್ಲ, ಅದಕ್ಕೆ ಯಾಕೆ ಬೇಕು ಸುಮ್ಮನೆ ಇನ್ಫೆಕ್ಷನ್ ಆಗ್ಬಿಟ್ಟದು ಅಂದ್ಬಿಟ್ಟು ಒಂದ್ಸತಿ ಬಂದೆ ನಾನು. ರಿಸ್ಕ್ ಯಾಕೆ, ಟೆನ್ಷನ್ ಸಿಗಲ್ಲ ಒಂದ್ಸತಿ ಬಂದ್ಬಿಟ್ಟು. ಹೌದು, ಅದು ಇಚ್ಚಿಂಗ್ ಶುರುವಾಗ್ಬಿಡ್ತು ನನಗದು ಒದ್ದೆಗೆ. ಹೌದು, ನನ್ನ ಕೈಯೆಲ್ಲ ಸಣ್ಣ ಆಗ್ಬಿಟ್ಟೈತೆ. ಓ, ಇನ್ನೂ ಇದೆ ಮಾತ್ರ ಒಂದೇ ಒಂದು ಹೊಡೆದಿರೋದು, ಅದಕ್ಕೆ ಅಷ್ಟೊಂದು ನೀರು. ಓಹೋ, ಇನ್ನೂ ಹೊಡೆದಿಲ್ಲ. ಓ, ಇಲ್ಲಿ ಬರ್ತಾ ಇದೆ ನೀರು, ಇದ್ರಲ್ಲಾಗಲೇ ಇಲ್ಲಿ ಹೌದು ಹೌದು ನೀರು ಬರ್ತಾ ಇದೆ. ನೀವು ಓಪನ್ ಮಾಡಲ್ವಾ? ಇಲ್ಲ ಸರ್ ಬರಲಿ ನೋಡೋಣ ಏನಂತಾರೆ. ಓಪನ್ ಮಾಡಿ ಇದು ಸಖತ್ ನೋವು ಬಂದ್ಬಿಟ್ಟಿದೆ ಕೈಯೆಲ್ಲ ನೋಡಿ. ಇನ್ನೂ ಹೊಡೆದಿಲ್ಲ, ಇನ್ನೂ ಹೊಡಿಬೇಕು. ಯಪ್ಪ, ಅವತ್ತು ಫುಲ್ಲು ಕ್ಲಿಯರ್ ಆಗಿತ್ತು, ಇವತ್ತು ಫುಲ್ ರೆಡ್ ಆಗಿಬಿಟ್ಟಿದೆ. ರಕ್ತ ಎಲ್ಲ ಐತೆ ಒಳಗೆ. ಯವ್ವಾ, ನೀರು ಬರ್ತಾಯಿದೆ. ಕೈ ಫುಲ್ ತಿರುಗಿಸಿದ ಫೋರ್ಸ್ಗೆ ಎಲ್ಲ ಆಚೆ ಬಂದ್ಬಿಡ್ತು ನೀರೆಲ್ಲ. ಓ, ಹೆವಿ ನೋವಾಗ್ತಿದೆ ಕೈ. ಅಮ್ಮ, ಸಖತ್ ಪೇನ್ ಆಗ್ತಾಯಿದೆ. ಇನ್ನೂ ಇದೆ ಅಲ್ವಾ ಲಿಕ್ವಿಡ್ ಒಳಗೆ ಸೈಡ್ಸಲ್ಲಿ? ಅದು ಸ್ಲೋ ಆಗಿ ಬರುತ್ತೆ. ಕೈಯೆಲ್ಲ ಕೆಂಪಾಗೋಯ್ತು, ಕೆಂಪಿಗಾಗೋಯ್ತು ಕೈಯೆಲ್ಲ. ಹೊಸದಾಗಿ ಫುಲ್ಲು ಡ್ರೆಸ್ಸಿಂಗ್ ಮಾಡಿ ಹೊಸ POP ಹಾಕಿದ್ದಾರೆ ಕೈಗೆ. ಎಂತ ಸುಡ್ತಾ ಇದೆ ಅಂದರೆ ಕೈ. ವಾ, ಈ ಕಡೆ ತಿರುಗಿಸ್ಬಿಟ್ರಿ ಈಗ ಕೈನ, ನಂದು ಈ ಕಡೆ ತಿರುಗಿಸ್ಬಿಟ್ಟು ಹಾಕ್ಬಿಟ್ರು. ಭಯಂಕರ ನೋವು. ಆ್ಯಂಡ್ ತುಂಬ ಜನ ಕನ್ಸರ್ನಿಂದ ಹೇಳ್ತೀರಾ ಬದನೆಕಾಯಿ ತಿನ್ನಬೇಡ್ರಿ, ಜಂಕ್ ಫುಡ್ ತಿನ್ನಬೇಡ್ರಿ, ಮತ್ತು ಟ್ಯಾಟೂಯಿಂದ ಅಲರ್ಜಿ ಆಗುತ್ತೆ ಅಂತ ಎಲ್ಲ. ಬಟ್ ಮೆಡಿಕಲ್ ಟರ್ಮ್ಸಲ್ಲಿ ಇದಕ್ಕೂ ಅದಕ್ಕೂ ಏನೂ ಸಂಬಂಧ ಇಲ್ಲ. ಬಹುಶಃ ಬದನೆಕಾಯಿ ತಿಂದರೆ ಕಡ್ತ ಬರ್ಬೋದು. ಬಿಕಾಸ್ ನನಗೆ ಸುವರ್ಣಗೆಡ್ಡೆ, ಬದನೆಕಾಯಿ ಎಲ್ಲ ನನಗೆ ಅಲರ್ಜಿ. ನಾನು ಅದನ್ನು ತಿನ್ನೋದೇ ಇಲ್ಲ, ನಾನು ಕನ್ಸಂಪ್ಷನ್ನೇ ಮಾಡಲ್ಲ ಬದನೆಕಾಯಿನ. ನನಗೆ ತುಂಬ ವರ್ಷ ಆಯಿತು. ಇವತ್ತು ಗೆಡ್ಡೆ ಅದೆಲ್ಲ ನನಗೆ ಸ್ವಲ್ಪ ವೆಜಿಟೇಬಲ್ಸ್ ಅಲರ್ಜಿ ಇದೆ ನನಗೆ. ಪಪಾಯ ಕೂಡ ನನಗೆ ಬಾಯಿ ಹುಣ್ಣ ಆಗುತ್ತೆ. ಸೊ ಏನು ಅಂತ ಅಂದರೆ ಫುಡ್ಗೂ ಇವಾಗ ಕೈ ಮೇಲೆ ಆಗಿರುವಂಥ ಇನ್ಫೆಕ್ಷನ್ಸ್ಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಇದು ಮೆಡಿಕಲ್ ಟರ್ಮ್ಸಲ್ಲಿ ಬ್ಲಿಸ್ಸರ್ ಅಂತ ಹೇಳಿದ್ರೆ ಒಂದು ನೀರು ಬೊಬ್ಬೆಗಳು ಆಗುತ್ತೆ. ಈ ಬೊಬ್ಬೆಗಳಾಗೋದಕ್ಕೆ ಕಾರಣ ಬ್ಯಾಂಡೇಜಲ್ಲಿ ಗಮ್ ಇರುತ್ತಲ್ಲ, ಅಂದರೆ ಒಂದು ಸಣ್ಣದಾಗಿ ಒಂದು ಪ್ಲಾಸ್ಟರ್ ಥರ ಅಂಟಿಸಿದ್ದಾರೆ. ಆ ಪ್ಲಾಸ್ಟರ್ ಗಮ್ಮಿಂದ ನಂಗೆ ಇನ್ಫೆಕ್ಷನ್ ಆಗಿರೋದು. ಅದು ಸರ್ವೇ ಸಾಮಾನ್ಯ. ಅದಕ್ಕೂ ಫುಡ್ಗಾಗಲಿ ಅಥವಾ ಇನ್ನೊಂದಕ್ಕಾಗಲಿ ಸಂಬಂಧ ಇಲ್ಲ. ಕೈ ನಾನು ಎಕ್ಸಸೈಸ್ ಮಾಡ್ತಾ ಇರಬೇಕು ಮತ್ತು ಎಲಿವೇಟ್ ಮಾಡಬೇಕು, ಉದ್ದಕ್ಕೆ ಇಟ್ಕೋಬೇಕು ಕೈನ ದಿಮ್ ಕೊಟ್ಕೊಂಡು. ಅವಾಗ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಫಾಸ್ಟಾಗಿ ಆದಾಗ ಈ ಥರ ಬೊಬ್ಬೆಗಳು ಬರೋದಿಲ್ಲ. ಸೊ ಅದು ಕೆಲವ್ರಿಗೆ ಅಲರ್ಜಿ ಆಗುತ್ತೆ, ಕೆಲವ್ರಿಗೆ ಅಲರ್ಜಿ ಆಗಲ್ಲ. ಅದು ಡಿಪೆಂಡಿಂಗ್ ಆನ್ ಒನ್ ಸ್ಕಿನ್. ಅದು ಆ್ಯಕ್ಚುಲಿ ಮೂಳೆಗೆ ಸಂಬಂಧ ಇಲ್ಲ, ಇದು ಸ್ಕಿನ್ ಮೇಲೆ ಅಲರ್ಜಿ ಆಗಿರೋದು. ಅದನ್ನ ಇವತ್ತು ಕಂಪ್ಲೀಟಾಗಿ ತೆಗೆದಿದ್ದಾರೆ. ಅದನ್ನು ಸ್ಕಿನ್ನು ಹೊಸದಾಗಿ ಇದೆ ಎಲ್ಲ ಹೋಗಿ ಪಸ್ಸೆಲ್ಲ ಹೋಗಿ, ಇವಾಗ ನೀರುಗುಳ್ಳೆ ಆದರೆ ಏನಾಗುತ್ತೆ ಹೇಳಿ, ಅದಾಗದೇ ಬಿದೋಗುತ್ತೆ ಮತ್ತು ಹೊಸ ಸ್ಕಿನ್ ಹುಟ್ಟುತ್ತಲ್ಲ, ಅದೇ ಥರನೇ ಇದೂ. ಸೊ ಫುಡ್ಡಿಂದ ಆಗಲಿ ಅಥವಾ ಇನ್ನೊಂದಿಂದ ಆಗಲಿ ಇದು ಅಲರ್ಜಿ ಅಲ್ಲ, ಇದು ಮೆಡಿಕಲ್ ಟರ್ಮ್ಸಲ್ಲಿ ಅಲರ್ಜಿ. ಕಾಮನ್ ಆಗಿ ಆಗೋವಂಥದ್ದು ಆಫ್ಟರ್ ಸರ್ಜರಿ. ಸೊ ಏನು ಅಂಥದ್ದೇನೂ ಇಲ್ಲ. ಇವಾಗ ಕಡ್ತಾ ಎಲ್ಲ ಇಳಿದಿದೆ ಮತ್ತು ಪಸ್ಸೆಲ್ಲ ನೀರೆಲ್ಲ ತೆಗೆದುಬಿಟ್ಟಿದ್ದಾರೆ. ಆಲ್ ಗುಡ್ ಟು ಗೋ, ಏನೂ ತೊಂದರೆ ಇಲ್ಲ. ಮನೆಗೆ ಬಂದೆ, ಯಾವ ಲೆವೆಲಿಗೆ ಇವತ್ತು ಪೇನ್ ಆಯಿತು ಅಂತ ಅಂದರೆ, ಜೊತೆಗೆ ಅಮ್ಮನೂ ಇರಲಿಲ್ಲ. ಎಲ್ಲ ಟೈಮ್ ಹಾಗೆ ಮಾಡಿಬಿಡುತ್ತೆ. ನೋವು ಅನ್ನೋದು ಇದೇನೆ.
ಯಾವ ಲೆವೆಲ್ಗೆ ಅಂದರೆ ಇಡೀ ಕೈನ ತಿರುಗಿಸಿದ್ರು ಇವತ್ತು. ಆಮೇಲೆ ಆ ಬೊಬ್ಬೆ ಎಲ್ಲ ಇತ್ತಲ್ಲ, ನನ್ನ ಕೈ ತಿರುಗಿಸ್ಬೇಕಾದ್ರೆ ಸತ್ಯ ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಅಷ್ಟೊಂದು ಪೇಯ್ನಲ್ಲಿರ್ತೀನಿ ನಾನು. ಸೊ ಆ ಕೈನ ಪೂರ್ತಿಯಾಗಿ ತಿರುಗಿಸಿದ್ರು. ತಿರುಗಿಸಿದ ತಕ್ಷಣ ಏನಾಯಿತು, ಅದು ಒಳಗಡೆ ಬೊಬ್ಬೆಗಳಿತ್ತಲ್ವಾ, ಆ ಬೊಬ್ಬೆ ಎಲ್ಲ ಫುಲ್ ಒಡೆದೋಗಿ ಫುಲ್ಲು ನೀರು ಬಂದುಬಿಡ್ತು. ನೀರು ಬಂದಿತ್ತು, ತೋರಿಸ್ದೆ ನಿಮಗೆ, ಬಟ್ ಅದು ಫುಲ್ಲು ಒಡೆದೋಯ್ತು. ಅದಾದಮೇಲೆ ಅದಕ್ಕೆ ಏನೇನೋ ಕ್ರೀಮ್ ಎಲ್ಲ ಹಚ್ಚಿ ಮತ್ತು ಅದನ್ನು ಕಂಪ್ಲೀಟ್ ಡ್ರೆಸ್ಸಿಂಗ್ ಮಾಡಿದ್ದಾರೆ. ಕೈ ಪೂರ್ತಿ ತಿರುಗಿಸಿದ್ರು. ಮತ್ತು ಇವತ್ತು ನನಗೆ POP ಹೊಸದಾಗಿ ಹಾಕಿದ್ರು, ಬೇರೆ ಥರ POP ಹಾಕಿದ್ರು. ಅಂದರೆ ಇವಾಗ ಕೈನ ತಿರುಗಿಸ್ಬಿಟ್ಟು POP ಹಾಕಿದ್ದಾರೆ. ಮೊದಲು ಬೇರೆ ಥರ ಇತ್ತು ಆ್ಯಂಗಲ್, ಇವಾಗ ಬೇರೆ ರೀತಿ ಆ್ಯಂಗಲ್ ಇಟ್ಟಿದ್ದಾರೆ ಕೈದು ನಂದು. ಸೊ ನೋಡ್ಬೋದು ನೀವು, ಈ ರೀತಿ ಇದೆ ಇವಾಗ ಬೆರಳು. ಮೊದಲು ಈ ರೀತಿ ಇರಲಿಲ್ಲ ನಂದು, ನನ್ನ ಕಡೆಗೆ ತಿರುಗಿಸಿದ್ದಾರೆ ಕೈನ, ಕಂಪ್ಲೀಟ್ ನನ್ನ ಕಡೆ ತಿರುಗಿದೆ ಕೈ. POP ಎಲ್ಲ ಚೇಂಜ್ ಮಾಡಿ ಕಂಪ್ಲೀಟಾಗಿ ಆಲ್ಮೋಸ್ಟ್ ನನಗೆ 3,000 ರೂಪಾಯಿ ಬಿಲ್ ಆಯ್ತು ಇವತ್ತು. ಬಿಲ್ ಪ್ರಶ್ನೆ ಅಂತಲ್ಲ, ಬಟ್ ಏನಂದರೆ ಡಾಕ್ಟ್ರ್ ಏನು ಹೇಳಿದ್ರು ಅಂದರೆ, ಇವಾಗ ಈ ನೋವನ್ನ ನಾನು ತಡ್ಕೊಂಡಿಲ್ಲ ಅಂತಂದರೆ ಕೈ ತಿರುಗಲ್ವಂತೆ. ಬಿಕಾಸ್ ಲಾಸ್ಟ್ ಆಪ್ರೇಷನಲ್ಲೂ ನನಗೆ ತಿರುಗಿಸ್ತೀರ ಕೈ ಜಾಮ್ ಆಗೋಗಿದ್ದಿದ್ದು. ಸೊ ಇವಾಗ ತಿರುಗಿಸ್ಲಿಲ್ಲ ಅಂತಂದರೆ ಕೈ ತಿರುಗದೇ ಇಲ್ಲ. ನೀನು ನೋವಾದರೂ ಪರವಾಗಿಲ್ಲ, ತಡ್ಕೋಬೇಕು, ನಾನು ತಿರುಗಿಸ್ತೀನಿ ಅಂತಂದರು. ನಂಗೆ ತುಂಬ ನೋವಾಯಿತು, ಬಟ್ಟೆ ಎಲ್ಲ ಬಾಯಿ ಕಚ್ಕೊಂಡ್ಬಿಟ್ಟಿದ್ದೆ ನಾನು. ಲಿಟ್ರಲಿ ಒಂದೊಂದು ಮೂಳೆನೂ ನೋವಾಗುತ್ತೆ, ಅಷ್ಟು ಪೇಯ್ನ್ ಆಗುತ್ತೆ. ಕಿರ್ಚಿ ಬಾಗಿಲೆಲ್ಲ ಹಾಕಿಸ್ಬಿಟ್ರು, ನಾನು ಕಿರ್ಚಿದ್ದಕ್ಕೆ ಸಿಕ್ಕಾಪಟ್ಟೆ ನೋವಾಯಿತು. ತಿರುಗಿಸಿ ಮತ್ತು POP ಹಾಕಿದ್ರು. ಮತ್ತು ಮಂಗಳವಾರ ಬರೋಕ್ಕೆ ಹೇಳಿದ್ದಾರೆ, ಮಂಗಳವಾರ ಹೋಗಬೇಕು, ಅವಾಗ ಹೊಲಿಗೆ ಎಲ್ಲ ಬಿಚ್ಚಿಬಿಡ್ತೀನಿ ಅಂತ ಹೇಳಿದ್ದಾರೆ. ತುಂಬ ಪೇಯ್ನ್ಫುಲ್ ಜರ್ನಿಯಲ್ಲಿದ್ದೀನಿ. ಜೊತೆಗೆ ಫ್ಯಾಮಿಲಿದು ಒಂದು ಪೇಯ್ನ್ಫುಲ್ ಜರ್ನಿ ನಡೀತಾ ಇದೆ. ಅಮ್ಮಂದು ಎಲ್ಲ ಕಾರ್ಯನ ಅಲ್ಲಿ ಮುಗಿಸಿ ಅಮ್ಮನೂ ಬರ್ತಾ ಇದ್ದಾರೆ ಮನೆಗೆ. ನಾನು ಬಂದೆ ಇವಾಗ. ನಮ್ಮ ಕೆಳಗಡೆ ಮನೆಯವರು ಊಟ ಕೊಟ್ಟರು ನನಗೆ, ತಿನ್ಕೊಂಡೆ. ಕಷ್ಟ ಇದೆ ಗೈಸ್. ಒಂದಾದಮೇಲೆ ಒಂದು ಕಷ್ಟ ಬರ್ತಾ ಇದೆಯಲ್ಲ, ಅದೇ ಬೇಜಾರಾಗ್ತಾ ಇರೋದು ಸಿಕ್ಕಾಪಟ್ಟೆ. ಐ ಹೋಪ್ ಒಂದೊಳ್ಳೆ ದಿನ ಬರುತ್ತೆ ಶೀಘ್ರದಲ್ಲೇ ಅಂತ ಅನ್ಕೋತೀನಿ. ಪ್ರೇ ಮಾಡಿ ನಮಗೋಸ್ಕರ, ನನ್ನ ಫ್ಯಾಮಿಲಿಗೋಸ್ಕರ. ಇಷ್ಟು ದಿನ ನನಗೋಸ್ಕರ ಎಲ್ಲರೂ ಪ್ರಾರ್ಥನೆ ಮಾಡ್ತಿದ್ರಿ. ಇವಾಗ ನಮ್ಮ ಇಡೀ ಫ್ಯಾಮಿಲಿಗೆ ಸ್ಟ್ರೆಂತ್ ಬೇಕಾಗಿದೆ. ಬಿಕಾಸ್ ದೊಡ್ಡ ಪಿಲ್ಲರ್ನ ಕಳ್ಕೊಂಡಿದ್ದೀವಿ. ಅಜ್ಜಿನೇ ಇಲ್ಲ, ಅಮ್ಮನಮ್ಮ ದೊಡ್ಡ ಪಿಲ್ಲರ್ ಹೋಯಿತು. ಸೊ ಎಲ್ಲರಿಗೂ ಶಕ್ತಿ ಬೇಕು, ಧೈರ್ಯ ಬೇಕು, ಮನಸ್ಸಿಗೆ ಶಾಂತಿ ಅಂತೂ ಖಂಡಿತ ಇಲ್ಲ. ನನಗೆ ಫಿಸಿಕಲಿ, ಮೆಂಟಲಿ ಎಲ್ಲ ಥರನೂ ಪೇನ್ ಇದೆ ನನಗೆ. ಒಂದು ಕಡೆ ಕೈ ಸರಿ ಹೋಗುತ್ತೆ ಅಂತ ಅದೊಂದು ಕಡೆ ಖುಷಿ ಇದ್ದರೆ, ಒಂದು ಕಡೆ ಕೆಲಸಗಳು ಬರ್ತಾಯಿದೆ ಅಂತ ಇನ್ನೊಂದು ಕಡೆ ಖುಷಿ, ಆದರೆ ನೋವು ಮೇಲೆ ನೋವು ಬರ್ತಾಯಿದೆ. ಹೇಳೋಕ್ಕಾಗಲ್ಲ ಕೆಲವೊಂದು ಭಾವನೆಗಳನ್ನ. ಏನೋ ಪ್ರೇ ಮಾಡಿ, ನಿಮ್ಮ ಆಶೀರ್ವಾದ ಇರಲಿ ನಮ್ಮ ಫ್ಯಾಮಿಲಿ ಮೇಲೆ, ಎಲ್ಲ ಸರಿ ಹೋಗಲಿ ಬೇಗ. ಅವ್ರಿಗೂ ಏಜ್ ಆಗಿತ್ತು, ಅವರು ತುಂಬ ಅನುಭವಿಸ್ತಿದ್ರು. ಆ್ಯಕ್ಚುಲಿ ನಮ್ಮ ಅಜ್ಜಿಗೆ ಆಪ್ರೇಷನ್ ಎಲ್ಲ ಆಗಿತ್ತು. ಹಿಪ್ಸಲ್ಲಿ ರಾಡ್ ಹಾಕಿದ್ರು ಅವರಿಗೆ. ಅವರು ಕಾಲು ತಪ್ಪಿ ಜಾರಿ ಬಿದ್ದುಬಿಟ್ರು ರೋಡಲ್ಲಿ. ಅದೇನಾಯಿತು, ಅವರು ಹಿಪ್ಸ್ ಮೂಳೆ ಮುರಿದೋಯ್ತು. ಅದನ್ನು ಮತ್ತೆ ಕನಕಪುರ ಹಾಸ್ಪಿಟಲಲ್ಲಿ ನಾವು ಆಪ್ರೇಷನ್ ಮಾಡಿಸಿ ಹಿಪ್ಗೆ ರಾಡ್ ಎಲ್ಲ ಹಾಕ್ಸಿದ್ರು. ಬಟ್ ಪ್ರಾಬ್ಲಮ್ ಏನಾಯಿತು ಅಂದರೆ, ನಮ್ಮ ಅಜ್ಜಿ ಆಪ್ರೇಷನ್ ಆದಮೇಲೆ ಪ್ರಯತ್ನ ಪಟ್ಟು ಎದ್ದು ವಾಕ್ ಮಾಡಲಿಲ್ಲ. ಇವಾಗ ನಾನು ಹೆಂಗೆ ಎದ್ದು ಫಿಸಿಯೋಥೆರಪಿ ಮಾಡಿಸ್ಕೊಂಡು ನಾನು ವಾಕ್ ಮಾಡ್ತಾಯಿದ್ದೀನಿ, ಆ ಮನೋಭಾವ ಮತ್ತು ಆ ಮೈಂಡ್ ಸೆಟ್ಟು ಅಜ್ಜಿಗೆ ಬರಲಿಲ್ಲ. ನನ್ನ ಕೈಲಿ ಆಗಲ್ಲ ಅಂತಲೇ ಬೆಡ್ ಹಿಡಿದು ಬಿಟ್ಟರು. ಎಷ್ಟೊಂದು ಪ್ರಯತ್ನ ಪಡಿಸಿದ್ವಿ ನಾವು, ಎದ್ದೇಳಿಸಿದ್ವಿ, ಫಿಸಿಯೋಥೆರಪಿಸ್ಟ್ನ ಕರೆಸಿದ್ವಿ, ಡಾಕ್ಟ್ರನ್ನ ಕರೆಸಿದ್ವಿ ಎದಳಿ ಅಂತ. ಡಾಕ್ಟರ್ ಅಂದರು, ನಾವು ಎಷ್ಟೇ ಪ್ರಯತ್ನ ಪಟ್ರು ಅವ್ರ ತಲೆಯಲ್ಲಿ ಬರಬೇಕು, ನಾನು ನಡಿಬೇಕು ಅಂತ ಹೇಳಿ. ಅವರು ನಾನು ನಡೆಯೋದೇ ಇಲ್ಲ, ನಾನು ಎದ್ದೇಳೋದೇ ಇಲ್ಲ ಅಂತಂದರೆ ನಾವು ಡಾಕ್ಟರ್ಸ್ ನಾವೇನೂ ಮಾಡೋಕ್ಕಾಗಲ್ಲ. ನಮ್ಮ ಕೆಲಸ ನಾವು ಮಾಡಿರ್ತೀವಿ, ಪೇಷಂಟಿಂದನೂ ಎಫರ್ಟ್ ಇರಬೇಕು ಅಂತ ಹೇಳಿ. ಇವತ್ತು ನಾನು ನೋಡಿ, ನಾನು ಎಫರ್ಟ್ ಹಾಕಿಲ್ಲ ಅಂದರೆ ನಾನು ಎದ್ದೇಳ್ತಾ ಇರಲಿಲ್ಲ. ಸೊ ಎಂಡ್ ಆಫ್ ದ ಡೇ ಡಾಕ್ಟರ್ ಏನು ಕೆಲಸ ಮಾಡ್ತಾರೆ ಅದರ ಅರ್ಧ ಭಾಗ ನಾವು ಎಫರ್ಟ್ ಹಾಕಿದ್ರೇ ಲೈಫು ಸರಿ ಹೋಗೋದು. ಸೊ ಅಜ್ಜಿ ಆ ಎಫರ್ಟ್ ಹಾಕಲಿಲ್ಲ. ಮತ್ತು ಅವ್ರಿಗೆ ಶುಗರು, BP ಎಲ್ಲ ಇತ್ತು. ಮಲ್ಗೆ ಜಾಗದಲ್ಲೇ ಎಲ್ಲ ಡೈಪರ್ ಎಲ್ಲ ಚೇಂಜ್ ಮಾಡಿ ನಮ್ಮ ದೊಡ್ಡಮ್ಮ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಅವರನ್ನು. ನಮ್ಮನೆ ಒಂದು ಸ್ವಲ್ಪ ದಿನ ಇದ್ದರು, ಮತ್ತು ದೊಡ್ಡಮ್ಮನ ಮನೆ ಒಂದು ಸ್ವಲ್ಪ ದಿನ ಇದ್ದರು. ಬಟ್ ರಿಕವರಿ ಆಗಲಿಲ್ಲ. ಶುಗರೆಲ್ಲ ಇದ್ದಿದ್ದ ಕಾರಣ ಕೈಕಾಲೆಲ್ಲ ಊತ ಬಂದು ಮತ್ತು ಹಾರ್ಟ್ ಅಟ್ಯಾಕ್ ಆಯಿತು. ಸೊ ಒಂದೇ ಒಂದು ಹೇಳೋದೇನೆಂದರೆ, ಯಾವುದೇ ಆಪ್ರೇಷನ್ಗಳಾಗಿರಲಿ, ಏನೇ ಆಗಿರಲಿ, ಡಾಕ್ಟರ್ ಪ್ರಯತ್ನ 100% ಮಾಡಿರ್ತಾರೆ. ನಾವು ಎದ್ದು ನಾವು ನಮ್ಮ ಪ್ರಯತ್ನ ಹಾಕಿದ್ರೇ ಆ ಆಪ್ರೇಷನ್ ಸಕ್ಸಸ್ ಆಗೋದು. ಕೆಲವೊಂದು ಸಾರಿ ನನ್ನ ಕೇಸಲ್ಲೇ ಡಾಕ್ಟರ್ದು ಮಿಸ್ಟೇಕ್ ಇತ್ತು. ಬಟ್ ಇವಾಗ ನನ್ನನ್ನು ಸರಿ ಮಾಡ್ತಾ ಇದ್ದಾರೆ. ಬಟ್ ಇವಾಗ ನಾನು ಎದ್ದು ಪ್ರಯತ್ನ ಪಡ್ತಿರೋದಕ್ಕೆ ನಾನು ಹುಷಾರಾಗ್ತಿದ್ದೀನಿ. ಪ್ರಯತ್ನ ಪಟ್ಟಿಲ್ಲ ಅಂದರೆ ನಾನು ಇವತ್ತು ಬೆಡ್ ಎಂಡ್ ಆಗಿರುವೆ. ಆಸ್ಪತ್ರೆಗೆ ಹೋದಾಗೆಲ್ಲ ಖುಷಿ ಪಡ್ತಾರೆ, ನಡ್ಕೊಂಬರ್ತಾ ಇದ್ದೀರಾ, ಖುಷಿ ಆಯಿತು ಮೇಡಮ್ ಅಂತ ಹೇಳ್ತಾರೆ. ಆ ಖುಷಿಗೋಸ್ಕರನಾದರೂ ನಾನು ನಡಿಬೇಕು ಅನ್ನೋ ಒಂದು ಛಲ ಬಂದಿದೆ. ಸೊ ಯಾರಿಗೆ ಏನೇ ಆಪ್ರೇಷನ್ ಆಗಿರಲಿ, ಒಂದು ಸರ್ಟನ್ ಟೈಮ್ ನಮಗೆ ರಿಲ್ಯಾಕ್ಸೇಷನ್ಗೆ ಅಂತ ಬಾಡಿಗೆ ರೆಸ್ಟ್ ಕೊಟ್ಟಿರ್ತಾರೆ. ಆ ರೆಸ್ಟೆಲ್ಲ ಮುಗಿದ್ಮೇಲೆ ಇಮಿಡಿಯೇಟಾಗಿ ಫಿಸಿಯೋಥೆರಪಿಗಳನ್ನ ಶುರು ಮಾಡಿಕೊಂಡು ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಶುರು ಮಾಡ್ಕೊಳ್ಳಿ. ಖಂಡಿತ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದೆ. ಎಲ್ಲನೂ ಕ್ಯೂರ್ ಆಗುತ್ತೆ. ಏನಂದರೆ ನಮ್ಮ ಮನಸ್ಸಿಗೆ ಬರಬೇಕು, ನಮ್ಮ ತಲೆಗೆ ಬರಬೇಕು. ಅದಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಇವತ್ತು ಅದೇ ಪರಿಸ್ಥಿತಿಯಲ್ಲಿ ಅಜ್ಜಿನೂ ಕಳ್ಕೊಂಡ್ವಿ. ಏಜು ಆಗಿತ್ತು, ಆಪ್ರೇಷನ್ ಆಗಿತ್ತು, ಸುಧಾರಿಸ್ಕೊಳ್ಳಿಲ್ಲ, ಎಲ್ಲ ಒಟ್ಟಿಗೆ ತೊಂದರೆ ಆಗಿದ್ದು ನಮಗೆ. ಸೊ ಇಟ್ಸ್ ಓಕೆ, ಲೈಫ್ ಮಸ್ಟ್ ಗೋ ಆನ್ ಅಲ್ವಾ. ಅಜ್ಜಿ ಎಲ್ಲೇ ಇರಲಿ, ಚೆನ್ನಾಗಿರಲಿ.
ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ನಮ್ಮ ತಾತನ ಜೊತೆ ಖುಷಿಯಾಗಿರಲಿ, ತಾತನ ಜೊತೆ ಸೇರ್ಕೊಂಡಿದ್ದಾರೆ ಅಂತ ಅನ್ಕೊತೀವಿ. ತುಂಬ ಮಿಸ್ ಮಾಡ್ಕೋತೀವಿ ಇಡೀ ಫ್ಯಾಮಿಲಿ. ಸ್ವಲ್ಪ ಟೈಮ್ ಬೇಕು ನಮಗೂ ಇದರಿಂದ ಆಚೆ ಬರೋಕ್ಕೆ. ಟೈಮ್ ತೊಗೊಂಡು ಆಚೆ ಬರ್ತೀವಿ. ಸೊ ಪ್ರೇ ಫಾರ್ ಅಸ್, ಪ್ರೇ ಫಾರ್ ಅವರ್ ಫ್ಯಾಮಿಲಿ. ಥ್ಯಾಂಕ್ ಯು. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಯಾಕೋ ವಿಡಿಯೋ ಮಾಡೋಕ್ಕೂ ಸ್ವಲ್ಪ ಮನಸ್ಸಿಲ್ಲ, ಬಟ್ ಆದರೂ ಒಂಥರ ದುಃಖ, ನನಗೆ ಆ್ಯಕ್ಟಿವ್ ಆಗಿರೋಕ್ಕಾಗ್ತಾಯಿಲ್ಲ ಅಂತ ಬೇಜಾರು. ಬಟ್ ಸ್ವಲ್ಪ ದಿನದಲ್ಲಿ ನಿಜವಾಗ್ಲೂ ಮತ್ತೆ ಕಮ್ಬ್ಯಾಕ್ ಮಾಡ್ತೀವಿ. ಸ್ವಲ್ಪ ಟೈಮ್ ಕೊಡಿ. ಸ್ವಲ್ಪ ಒಂಥರ ಮೆಂಟಲ್ ಸ್ಟ್ರೆಸ್ ಆಗಿದ್ದೀವಿ. ಒಂದು ಸ್ವಲ್ಪ ಸಮಯ ಬಿಟ್ಟು ಮತ್ತೆ ಶುರು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.